ರೋಮಾಂಚನ ಆಗಿತ್ತು. ಯಾಕಂದ್ರೆ ನಾವು ಒಪ್ಕೋಬೇಕು ಹೊತ್ತು ಧ್ವಜಾರೋಹಣವನ್ನು ನಾವ್ ಯಾರು ನೋಡೇ ಇಲ್ಲ ಇಲ್ಲೂ. ನಾನು ಅದನ್ನ ಇಲ್ಲಿ ನೋಡಿದ್ವಿ. ಸೊ ಬಹಳ ಖುಷಿ. ಅಂತ ಪ್ರತಿಭೆ ಅನಾವರಣ ಮಾಡಲು ಒಂದು ವೇದಿಕೆ ಆಗಿತ್ತಂದ್ರ ಅದು ಈ ನಮ್ಮ ಭಾರತ ಸೇವಾದಳ. ಜೊತೆಗೆ ನಮಗೆಲ್ಲ ಈ ಗ್ರಾಮಸ್ಥರಿಗೆ ಒಂದು ನಾನು ದೊಡ್ಡ ಸಲ್ಯೂಟ್ ಮತ್ತು ಧನ್ಯವಾದ ಹೇಳ್ತೇನೆ. ಯಾಕಂತಂದ್ರ ಈ ಹಳ್ಳಿಗಾಡಾಗಿದ್ರು ಕೂಡ ಇಷ್ಟು ಸುಂದರವಾಗಿ ಇಷ್ಟು ವ್ಯವಸ್ಥಿತವಾಗಿ ಒಂದು ಗ್ರಾಮವನ್ನು ಇಟ್ಕೊಂಡಿದಾರಲ್ಲ. ಈ ಶಾಲೆ ಆಗಿರ್ಬೋದು, ಈ ಸುತ್ತಲೂ ಆಗಿರ್ಬೋದು, ಗಿಡ ಮರಗಳನ್ನ ಬೆಳೆಸಿ ನಿಜಕ್ಕೂ ನೋಡಿದ್ರೆ ಖುಷಿ ಆಗತ್ತೆ. ನಾನಲ್ಲಿ ಒಂದು ಅಬ್ಸರ್ವ್ ಮಾಡಿದಿರಿ, ಗಿಡಗಳೆಲ್ಲ ನೀಟಾಗಿ ಸ್ಟೇಟ್ ಆಗಿವೆ. ಯಾವ ರೀತಿಯ ಗಿಡಗಳು ನೀಟ್ ಸ್ಟೇಟ್ ಆಗಿದೆಯಲ್ಲ, ಆ ರೀತಿ ಕೂಡ ನಮ್ಮನ್ನು ನೀಟಾಗಿ ಮಾಡುವ ಒಂದು ದಳ ಯಾವುದು ನಮ್ಮ ಭಾರತ ಸೇವಾ ದಳ. ಸೊ ಇವಿಷ್ಟೆಲ್ಲ ವ್ಯವಸ್ಥೆ ಇಟ್ಕೊಂಡು ಜೊತೆಗೆ ನಾವು ಕೂಡ ಸಾಕಷ್ಟು ಅನುಭವಗಳನ್ನು ಪಡೆದು ಸಾಕಷ್ಟು ಜ್ಞಾನವನ್ನು ಪಡೆದು ಈ ಒಂದು ಹೊಸ ಮುಂಜಾನೆ ಬಹಳ ಮಂದಿಗೆ ಕಣ್ಣಲ್ಲಿ ನೀರು ಬಂತು, ಬಹಳ ದುಃಖ ಆಯ್ತು. ಬರುವಾಗನೂ ಕೂಡ ನಾವು ದುಃಖದಲ್ಲಿ